ಪ್ರಿಯರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಆಹಾರ ಪ್ರಿಯರಿಗೆ ಮತ್ತೊಂದು ಶಾಕ್ ಕೊಟ್ಟ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ. ಗೋಬಿಗೆ ಬಳಸುವ ಕಲರ್ ಹಾಗೂ ಕಾಟನ್ ಕ್ಯಾಂಡಿ ಬ್ಯಾನ್. ಈಗ ಮತ್ತೊಂದು ಆಹಾರ ಬ್ಯಾನ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ನೈಟ್ರೋಜನ್ ಲಿಕ್ವಿಡ್ ಅನ್ನ ಫ್ರೀಜಿಂಗ್ ನಲ್ಲಿ ಮಾತ್ರ ಬಳಕೆ ಮಾಡಲಾಗುತ್ತೆ. ಇದೀಗ ಕೇವಲ ಐಸ್ ಕ್ರೀಮ್ ನಲ್ಲಿ ಮಾತ್ರ ಬಳಕೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇನ್ನು ಇತ್ತೀಚೆಗೆ ಸ್ಮೋಕಿಂಗ್ ಬಿಸ್ಕೆಟ್ ಆಹಾರ ಪದಾರ್ಥದಲ್ಲಿ ಬಳಕೆ ಮಾಡಲಾಗಿತ್ತು. ಸ್ಮೋಕಿಂಗ್ ಬಿಸ್ಕೆಟ್ ಬ್ಯಾನ್ ಮಾಡಿದ ಆಹಾರ ಸುರಕ್ಷತೆ ಇಲಾಖೆ. ಈಗಾಗಲೇ ಹಲವು ದೂರು ಬಂದಿರುವ ಹಿನ್ನೆಲೆ ಈ ಸ್ಮೋಕಿಂಗ್ ಬಿಸ್ಕೆಟ್ ಅನ್ನ ಬ್ಯಾನ್ ಮಾಡಲಾಗಿದೆ. ಆಹಾರ ಪ್ರಿಯರಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿರುವಂತದ್ದು. ಶಾಕ್ ಕೊಟ್ಟ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ. ಗೋಬಿಗೆ ಬಳಸುವ ಕಲರ್ ಹಾಗೂ ಕಾಟನ್ ಕ್ಯಾಂಡಿ ಬ್ಯಾನ್ ಬೆನ್ನಲ್ಲೇ ಈಗ ಬಿಸ್ಕೆಟ್ ಅನ್ನ ಬ್ಯಾನ್ ಮಾಡಲಾಗಿದೆ. ಈಗ ಮತ್ತೊಂದು ಆಹಾರ ಬ್ಯಾನ್ ಮಾಡಿ ಆದೇಶ ಕೂಡ ಹೊರಡಿಸಿದ್ದಾರೆ. ನೈಟ್ರೋಜನ್ ಲಿಕ್ವಿಡ್ ಅನ್ನ ಫ್ರೀಜಿಂಗ್ ನಲ್ಲಿ ಮಾತ್ರ ಬಳಕೆ ಮಾಡಲಾಗುತ್ತೆ. ಇದೀಗ ಕೇವಲ ಐಸ್ ಕ್ರೀಮ್ ನಲ್ಲಿ ಮಾತ್ರ ಬಳಕೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇತ್ತೀಚೆಗೆ ಸ್ಮೋಕಿಂಗ್ ಬಿಸ್ಕೆಟ್ ಆಹಾರ ಪದಾರ್ಥದಲ್ಲಿ ಬಳಕೆ ಮಾಡಲಾಗ್ತಿತ್ತು. ಸ್ಮೋಕಿಂಗ್ ಬಿಸ್ಕೆಟ್ ಬ್ಯಾನ್ ಮಾಡಿದ ಆಹಾರ ಸುರಕ್ಷತೆ ಇಲಾಖೆ. ಈಗಾಗಲೇ ಹಲವು ದೂರು ಬಂದಿರುವ ಹಿನ್ನೆಲೆ ಬ್ಯಾನ್ ಅನ್ನ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಕರ್ನಾಟಕದ ದಾವಣಗೆರೆಯ ನಗರದ ಎಕ್ಸಿಬಿಷನ್ ಸ್ಟಾಲ್ ನಲ್ಲಿ ಹುಡುಕನೊಬ್ಬ ಡ್ರೈ ಐಸ್ ಕ್ರೀಮ್ ಅನ್ನ ಸೇವಿಸುವ ವಿಡಿಯೋ ಕೂಡ ವೈರಲ್ ಆಗಿತ್ತು. ಆಹಾರ ಪ್ರಿಯರಿಗೆ ಮತ್ತೊಂದು ಶಾಕ್ ಎದುರಾಗಿರುವಂತದ್ದು. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಈಗ ಶಾಕ್ ಅನ್ನ ಕೊಟ್ಟಿದೆ. ಗೋಬಿಗೆ ಬಳಸುವ ಕಲರ್ ಹಾಗೂ ಕಾಟನ್ ಕ್ಯಾಂಡಿಯನ್ನ ಬ್ಯಾನ್ ಮಾಡಲಾಗಿದೆ. ಈಗ ಮತ್ತೊಂದು ಆಹಾರ ಬ್ಯಾನ್ ಮಾಡಿ ಆದೇಶ ಕೂಡ ಹೊರಡಿಸಿದ್ದಾರೆ. ನೈಟ್ರೋಜನ್ ಲಿಕ್ವಿಡ್ ಅನ್ನ ಫ್ರೀಜಿಂಗ್ ನಲ್ಲಿ ಮಾತ್ರ ಬಳಕೆ ಮಾಡಲಾಗ್ತಿತ್ತು. ಇದೀಗ ಕೇವಲ ಐಸ್ ಕ್ರೀಮ್ ನಲ್ಲಿ ಮಾತ್ರ ಬಳಕೆಗೆ ಅವಕಾಶವನ್ನ ಕೊಡಲಾಗ್ತಿದೆ. ಇತ್ತೀಚೆಗೆ ಸ್ಮೋಕಿಂಗ್ ಬಿಸ್ಕೆಟ್ ಆಹಾರ ಪದಾರ್ಥದಲ್ಲಿ ಬಳಕೆ ಮಾಡಲಾಗ್ತಿತ್ತು. ಸ್ಮೋಕಿಂಗ್ ಬಿಸ್ಕೆಟ್ ಬ್ಯಾನ್ ಮಾಡಿದ ಆಹಾರ ಪದಾರ್ಥ ಈಗಾಗಲೇ ಹಲವು ದೂರು ಬಂದಿರುವ ಹಿನ್ನೆಲೆ ಬ್ಯಾನ್ ಮಾಡಲಾಗಿದೆ. ಆಹಾರ ಪ್ರಿಯರಿಗೆ ಮತ್ತೊಂದು ಶಾಕ್ ಎದುರಾಗಿರುವಂತದ್ದು. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಶಾಕ್ ಅನ್ನ ಕೊಟ್ಟಿದೆ. ಗೋಬಿಗೆ ಬಳಸುವ ಕಲರ್ ಹಾಗೂ ಕಾಟನ್ ಕ್ಯಾಂಡಿಯನ್ನ ಬ್ಯಾನ್ ಮಾಡಲಾಗಿದೆ. ಈಗ ಮತ್ತೊಂದು ಆಹಾರ ಬ್ಯಾನ್ ಮಾಡಿ ಆದೇಶ ಕೂಡ ಹೊರಡಿಸಿದ್ದಾರೆ. ನೈಟ್ರೋಜನ್ ಲಿಕ್ವಿಡ್ ಅನ್ನ ಫ್ರೀಜಿಂಗ್ ನಲ್ಲಿ ಮಾತ್ರ ಬಳಕೆ ಮಾಡಲಾಗುತ್ತೆ. ಇದೀಗ ಕೇವಲ ಐಸ್ ಕ್ರೀಮ್ ನಲ್ಲಿ ಮಾತ್ರ ಬಳಕೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇತ್ತೀಚೆಗೆ ಸ್ಮೋಕಿಂಗ್ ಬಿಸ್ಕೆಟ್ ಆಹಾರ ಪದಾರ್ಥದಲ್ಲಿ ಬಳಕೆ ಮಾಡಲಾಗ್ತಿತ್ತು. ಸ್ಮೋಕಿಂಗ್ ಬಿಸ್ಕೆಟ್ ಬ್ಯಾನ್ ಮಾಡಿದ ಆಹಾರ ಸುರಕ್ಷತೆ ಇಲಾಖೆ. ಈಗಾಗಲೇ ಹಲವು ದೂರು ಬಂದಿರುವ ಹಿನ್ನೆಲೆ ಬ್ಯಾನ್ ಅನ್ನ ಮಾಡಲಾಗ್ತಿದೆ. ಈ ಹಿಂದೆ ಕೂಡ ಕೆಂಪು ಸುಂದರಿ ಅಂದ್ರೆ ಗೋಬಿ ಆ ಕಲ್ಲರ್ ಅನ್ನು ಕೂಡ ಬ್ಯಾನ್ ಮಾಡಲಾಗಿತ್ತು. ಈಗ ಸ್ಮೋಕಿಂಗ್ ಬಿಸ್ಕೆಟ್ ಅನ್ನ ಬ್ಯಾನ್ ಮಾಡಲಾಗ್ತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿನೋದ್ ರವರು. ವಿನೋದ್, ಈಗಾಗಲೇ ಬಿಸ್ಕೆಟ್ ಅನ್ನ ಬ್ಯಾನ್ ಮಾಡಲಾಗ್ತಿದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ ವಿನೋದ್? ಕಲರ್ ಕಾಟನ್ ಕ್ಯಾಂಡಿಯನ್ನು ಬ್ಯಾನ್ ಮಾಡಿದ ಆಹಾರ ಮತ್ತು ಸುರಕ್ಷತೆ ಗುಣಮಟ್ಟ ಇಲಾಖೆ. ಅದಾದ ನಂತರ ಒಂದು ದೊಡ್ಡ ಅಂದರೆ ಹಲವು ಫುಡ್ಗಳು ಅಂದರೆ ಈಗ ರೆಸ್ಟೋರೆಂಟ್ಗಳಲ್ಲಿ ಏನು ಫುಡ್ಗಳು ಬರ್ತವೆ. ಎಕ್ಸಾಂಪಲ್ ಸ್ಮೋಕಿಂಗ್ ಬೀಡ್ ಆಗಿರಲಿ, ಹಾಗೆ ಸ್ಮೋಕಿಂಗ್ ಬಿಸ್ಕೆಟ್ ಆಗಿರಲಿ, ಸ್ಮೋಕಿಂಗ್ ಐಸ್ ಆಗಿರಲಿ, ಈ ಒಂದು ಹಲವಾರು ಫುಡ್ಗಳನ್ನು ಸಹ ಒಂದು ಬ್ಯಾನ್ ಮಾಡಿ ಅಂದರೆ ಬ್ಯಾನ್ ಮಾಡಬೇಕಂದ್ಬಿಟ್ಟು
ಒಂದು ಆಹಾರ ಮತ್ತು ಸುರಕ್ಷತೆ ಇಲಾಖೆ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ. ಈಗಾಗಲೇ ಅದರ ರೀತಿಯಲ್ಲಿ ಈಗ ಬಿಸ್ಕೆಟ್ ಸ್ಮೋಕಿಂಗ್ ಬಿಸ್ಕೆಟನ್ನು ಬ್ಯಾನ್ ಮಾಡಿ ಈಗಾಗಲೇ ಒಂದು ಆದೇಶ ಹೊರಡಿಸಿದೆ ಅಂತ ಹೇಳ್ಬೋದು. ಈಗ ಯಾಕೆ ಒಂದು ಸ್ಮೋಕಿಂಗ್ ಬಿಸ್ಕೆಟ್ ಒಂದು ಬ್ಯಾನ್ ಮಾಡಲಾಗಿದೆ ಅಂತ ನಾವು ನೋಡೋದಾದರೆ, ಈಗಾಗಲೇ ಏನು ಆಹಾರ ಇಲಾಖೆಯಲ್ಲಿ ದಾವಣಗೆರೆಯಲ್ಲಿ ಏನೋ ಒಂದು ಚಿಕ್ಕ ಮಗು ಒಂದು ಸ್ಮೋಕಿಂಗ್ ಬಿಸ್ಕೆಟ್ ತಿಂದು ಸಾವನ್ನಪ್ಪಿತ್ತು. ಆ ಒಂದು ಘಟನೆ ನಂತರ ಎಚ್ಚೆತ್ತ ಒಂದು ಆಹಾರ ಮತ್ತು ಸುರಕ್ಷತೆ ಇಲಾಖೆ ಈ ಒಂದು ಕ್ರಮವನ್ನು ಕೈಗೊಂಡಿದೆ ಅಂತ ಹೇಳ್ಬೋದು. ಈಗಾಗಲೇ ಒಂದು ಈ ಘಟನೆ ಹಲವು ಬಾರಿ ಒಂದು ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಿರಲಿ ಒಂದು ಮರುಕಳಿಸಿರೋ ಕಾರಣದಿಂದ ಹೀಗಾಗಿ ಮುಂದೆ ಈ ಥರ ಯಾವುದೇ ರೀತಿ ಘಟನೆಗಳು ಆಗದಂತೆ ಒಂದು ಮುನ್ನೆಚ್ಚರಿಕೆ ಕ್ರಮದಿಂದಾಗಿ ಒಂದು ಫುಡ್ಗಳನ್ನು ಬ್ಯಾನ್ ಮಾಡಿ ಆದೇಶ ಹೊರಡಿಸಲಾಗಿದೆ. ಈಗಾಗಲೇ ಏನು ಈ ಒಂದು ಕ್ರಮ ಅಂದರೆ ಈಗಾಗಲೇ ಇನ್ನು ಅಧಿಕೃತವಾಗಿ ಒಂದು ಜಾರಿ ಆಗಿದೆ. ಆದರೆ ಎಲ್ಲ ಇಲಾಖೆಯಲ್ಲಿ ಈ ಒಂದು ಸಂಬಂಧಪಟ್ಟಂಗೆ ಆಹಾರ ಮತ್ತು ಸುರಕ್ಷತೆ ಇಲಾಖೆ ಸ್ಥಳೀಯ ಮಟ್ಟವಾಗಿ ಅಂದರೆ ಈಗಾಗಲೇ ನಾವು ಆದೇಶ ಮಾಡಿದ್ವಿ ಒಂದು ಸರಿ ಹೋಗೋದಿಲ್ಲ, ಸ್ಥಳೀಯ ಮಟ್ಟವಾಗಿ ಒಂದು ಇದನ್ನ ಜಾರಿ ಆಗಬೇಕು. ಈಗಾಗಲೇ ಒಂದು ಈ ವಿಚಾರವಾಗಿ ಯಾವ ಒಂದು ಅಧಿಕಾರಿಗಳು ಸಹ ಒಂದು ಫೀಲ್ಡ್ಗಳು ಬಿಟ್ಟು ಈ ಒಂದು ಕೆಲಸಗಳನ್ನ ಮಾಡ್ತಿಲ್ಲ. ಈಗಾಗಲೇ ನಾವು ಉದಾಹರಣೆಗಳನ್ನ ನೋಡಿದ್ರೆ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಬರ್ತಕ್ಕಂಥ ಕಲರ್ಗಳನ್ನ ಬ್ಯಾನ್ ಮಾಡಿದ್ರೆ ಆ ಒಂದು ವಿಚಾರದಲ್ಲಿ ಸಹ ಕೇವಲ ಒಂದು ತರಾತುರಿಯಲ್ಲಿ ನಿರ್ಧಾರವನ್ನು ಮಾಡತಕ್ಕಂಥ ಒಂದು ಆಹಾರ ಇಲಾಖೆ ಅದನ್ನ ಜಾರಿ ಮಾಡಲು ವಿಫಲ ಆಯಿತು. ಯಾಕಂದ್ರೆ ಕೆಲವೊಂದಿಷ್ಟು ಭಾಗದಲ್ಲಿ ಒಂದು ಗೋಬಿಗಳಿಗೆ ಒಂದು ಕಲರ್ಗಳನ್ನ ಆ್ಯಡ್ ಮಾಡ್ತಿದ್ದಾರೆ, ಆದರೆ ಇನ್ನು ಕೆಲವೊಂದಿಷ್ಟು ಭಾಗಗಳಲ್ಲಿ ಆ್ಯಡ್ ಮಾಡ್ತಿದ್ದಾರೆ. ಸೊ ಹೀಗಾಗಿ ಒಂದು ಕೇವಲ ಹೆಸರಿಗೆ ಮಾತ್ರ ಒಂದು ಬ್ಯಾನ್ ಮಾಡಿದರೆ ಸಾಲದು, ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅಂತ ಬಿಟ್ಟು ಕೆಲವೊಂದು ಜನ ಹೇಳ್ತಾರೆ. ಈಗಾಗಲೇ ಒಂದು ಈ ಒಂದು ನಾವು ಲಿಕ್ವಿಡ್ ಸ್ಮೋಕಿಂಗ್ ವಿಚಾರವಾಗಿ ಬರೋದಾದ್ರೆ ಏನು ಈ ಬಿಸ್ಕೆಟ್ಗಳು ತಿನ್ನೋದ್ರಿಂದ ಯಾವ ಥರ ಸಮಸ್ಯೆ ಆಗುತ್ತೆ ಅಂದರೆ ಒಂದು ನಾಲಿಗೆಯ ಸಮಸ್ಯೆ ಆಗುತ್ತೆ, ಮತ್ತು ಜೀರ್ಣಾಂಗ ಸಮಸ್ಯೆ, ಒಂದು ಲೀವರ್ ಸಮಸ್ಯೆ. ಸೊ ಹೀಗಾಗಿ ಹೆಲ್ತ್ ಸಮಸ್ಯೆ ಆಗೋ ಕಾರಣದಿಂದ ಸೊ ಈ ಥರ ಮುಂದೆ ಆಗಬಾರ್ದು ಅನ್ನೋ ಘಟನೆಗಳಿಗೆ ಈಗಾಗಲೇ ಒಂದು ಇಂಥ ನಿರ್ಧಾರವನ್ನು ಕೈಗೊಂಡಿದೆ ಅಂತ ಹೇಳಾಗ್ತದೆ. ಇನ್ನು ಈ ವಿಚಾರವಾಗಿ ಇನ್ನೂ ಹಲವಾರು ಫುಡ್ಗಳಿವೆ. ಈಗ ಉದಾಹರಣೆ ಒಂದು ಲಿಕ್ವಿಡ್ ಅಂದರೆ ಸ್ಮೋಕಿಂಗ್ ಐಸ್ ಕ್ರೀಮ್ ಆಗಿರಲಿ, ಮತ್ತು ಸ್ಮೋಕಿಂಗ್ ಮತ್ತು ಬೀಡ ಆಗಿರಲಿ, ಈ ಒಂದು ಹಲವು ಫುಡ್ಗಳು ಇನ್ನೂ ಇದ್ದಾವೆ. ಅವುಗಳನ್ನು ಸಹ ಮುಂದಿನ ದಿನಗಳಲ್ಲಿ ಒಂದು ಬ್ಯಾನ್ ಮಾಡುವ ಸಾಧ್ಯತೆಗಳು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಬ್ಯಾನ್ ಮಾಡಬೇಕಂತಬಿಟ್ಟು ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಅಂದರೆ ಹೋಟೆಲ್ ಅಸೋಸಿಯೇಷನ್ ಆಗಿರಲಿ, ಮತ್ತು ಕೆಲವೊಂದಿಷ್ಟು ರೆಸ್ಟೋರೆಂಟ್ ಅಸೋಸಿಯೇಷನ್ಗಳಾಗಿರಲಿ, ಇವರು ಸಹ ಒಂದು ಈಗಾಗಲೇ ಆಹಾರ ಮತ್ತು ಸುರಕ್ಷತೆ ಇಲಾಖೆಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆದ ನಂತರ ಅವುಗಳನ್ನ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ಎಲ್ಲೆಲ್ಲಿ ಬಳಸಿದರೆ, ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಸಿದರೆ, ಅವುಗಳನ್ನು ಬಳಸೋದ್ರಿಂದ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು ಕೆಲವೊಂದಿಷ್ಟು ಏನು ಅಧ್ಯಯನ ಮಾಡಿ ತದನಂತರ ಅವುಗಳನ್ನ ಬ್ಯಾನ್ ಮಾಡುವ ನಿರ್ಧಾರವನ್ನು ಈಗಾಗಲೇ ಒಂದು ಆಹಾರ ಮತ್ತು ಸುರಕ್ಷತೆ ಇಲಾಖೆ ಒಂದು ಕೈಗೊಳ್ಳಾಗುತ್ತೆ. ಇನ್ನು ಈ ರೀತಿ ಒಂದು ಬಳಸೋದ್ರಿಂದ ಒಂದು ವೇಳೆ ಈ ಒಂದು ನೈಟ್ರೋಜನ್ ಲಿಕ್ವಿಡ್ ಅನ್ನು ಬ್ಯಾನ್ ಮಾಡಲಿಕ್ಕೆ ಅಂದರೆ ಈ ಒಂದು ನೈಟ್ರೋಜನ್ ಲಿಕ್ವಿಡ್ನ ಕೇವಲ ಐಸ್ ಕ್ರೀಮ್ಗಳಿಗೆ, ಈಗ ನೀವು ತಿಂತಿರ್ತಕ್ಕಂಥ ಐಸ್ ಕ್ರೀಮ್ಗಳಿಗೆ ಮಾತ್ರ ಬಳಸಬೇಕಂತ ಅಂದ್ಬಿಟ್ಟು ಈಗಾಗಲೇ ಒಂದು ಕಾಯ್ದೆ ಇದೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಅಂದರೆ ಈಗ ಪ್ರೆಸೆಂಟ್ ಹೆಚ್ಚಿನ ದಿನಗಳಲ್ಲಿ ಸ್ಮೋಕಿಂಗ್ ವಿಚಾರವಾಗಿ ಅಂದರೆ ಲಿಕ್ವಿಡ್ ಸ್ಮೋಕಿಂಗ್ ಏನು ಬರ್ತದೆ ಆ ವಿಚಾರವಾಗಿ ತುಂಬಾ ಕಡೆಗಳಲ್ಲಿ ಒಂದು ನೈಟ್ರೋಜನ್ ಲಿಕ್ವಿಡ್ಗಳನ್ನ ಬಳಸ್ತಿದ್ದಾರೆ. ಸ್ಮೋಕಿಂಗ್ ಬಿಸ್ಕೆಟ್ ಜೊತೆಗೆ ಇನ್ನು ಯಾವ್ಯಾವ ಫುಡ್ಗಳನ್ನ ಬ್ಯಾನ್ ಮಾಡಲಾಗಿದೆ? ಹೌದು ತೇಜಸ್ವಿನಿ, ಈ ಲಿಕ್ವಿಡ್ ಅಂದರೆ ಸ್ಮೋಕಿಂಗ್ ಬಿಸ್ಕೆಟ್ ಅಲ್ಲದೆ ಈಗಾಗಲೇ ಪಾನ್ ಅಂದರೆ ಸ್ಮೋಕಿಂಗ್ ಪಾನ್ ಆಗಿರುವುದು ಅವುಗಳನ್ನು ಸಹ ಒಂದು ಬ್ಯಾನ್ ಮಾಡೋ ಸಾಧ್ಯತೆಗಳು ತುಂಬ ಇದೆ. ಈಗಾಗಲೇ ಈ ವಿಚಾರವಾಗಿ ಸಂಬಂಧಪಟ್ಟಾಗೆ ಹೋಟೆಲ್ ಅಸೋಸಿಯೇಷನ್ ಅವರು ಒಂದು ಆಹಾರ ಮತ್ತು ಸುರಕ್ಷತೆ ಇಲಾಖೆಗೆ ಮತ್ತು ಆರೋಗ್ಯ ಇಲಾಖೆಗೆ ಮತ್ತು ರಾಜ್ಯ ಸರ್ಕಾರ ಸಹ ಒಂದು ಮನವಿ ಮಾಡಲಾಗಿದೆ. ಸೊ ಇನ್ನೊಂದು ವಾರದಲ್ಲಿ ಅವುಗಳನ್ನು ಸಹ ಒಂದು ಬ್ಯಾನ್ ಮಾಡೋ ಸಾಧ್ಯತೆ ಇದೆ ಅಂದ್ಬಿಟ್ಟು ಮೂಲಗಳು ಹೇಳ್ತಿದೆ. ಅದೇ ರೀತಿ ಇನ್ನೊಂದು ಈಗ ಸ್ಮೋಕಿಂಗ್ ಐಸ್ ಕ್ರೀಮ್ ಕೆಲವೊಂದಿಷ್ಟು ಭಾಗದಲ್ಲಿ ಸ್ಮೋಕಿಂಗ್ ಐಸ್ ಕ್ರೀಮ್ ಸಹ ಒಂದು ಕಾಣ್ತಿದೆ. ಸೊ ಅವುಗಳನ್ನು ಬ್ಯಾನ್ ಮಾಡುವ ಸಾಧ್ಯತೆಗಳು ಹೆಚ್ಚಿದೆ. ಯಾಕೆ ಅದ್ರ ಬಗ್ಗೆ ಈಗಲೇ ಅಧಿಕಾರಿಗಳೊಂದು ಮಾತು ಅಂದರೆ ಸಭೆ ಹಂತದಲ್ಲಿದೆ. ಸಭೆಗಳ ನಂತರ ಒಂದು ಏನು ನಿರ್ಧಾರ ತೆಗೆದುಕೊಂಡು ಅವುಗಳನ್ನ ಸಹ ಒಂದು ಬ್ಯಾನ್ ಮಾಡುವ ಸಾಧ್ಯತೆ ಇದೆ. ಇನ್ನೊಂದು ನಾವು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ನೈಟ್ರೋಜನ್ ಲಿಕ್ವಿಡ್ ಅನ್ನೋದು ಇದು ಮನುಷ್ಯನ ಜೀರ್ಣಾಂಗಕ್ಕೆ ಅತಿ ವಿಷಕಾರಿಯಾಗಿರ್ತಕ್ಕಂಥ ಅಂಶ ಮತ್ತು ಒಂದು ಜೀವವನ್ನೇ ತೆಗಿತಕ್ಕಂಥ ಅಂಶ, ಇವುಗಳನ್ನು ಬ್ಯಾನ್ ಮಾಡಿದರೆ ಮಾತ್ರ ಒಂದು ಇಂಥ ಫುಡ್ಗಳಿಗೆ ನಾವು ಲಗಾಮ್ ಹಾಕೋಕ್ಕೆ ಸಾಧ್ಯ. ಒಂದು ವೇಳೆ ನೀವು ಬ್ಯಾನ್ ಮಾಡೋಕ್ಕೆ ಆಗದಿದ್ದರೂ ಸಹ ಒಂದು ಈ ಥರ ಹೆಲ್ತ್ ಸಮಸ್ಯೆಗಳಾಗಿರುವಂತೆ ದಾವಣಗೆರೆಯಲ್ಲಿಯೂ ಸಹ ಒಂದು ಇದೇ ಥರ ಒಂದು ಸ್ಮೋಕಿಂಗ್ ಐಸ್ ತಿಂದು ಡೆತ್ ಆಗಿರ್ತಕ್ಕಂಥ ಘಟನೆ ಈಗ ಒಂದು ಕಳೆದ 2 ತಿಂಗಳ ಘಟನೆ ಆಗಿರ್ತಕ್ಕಂಥ ಘಟನೆ. ಸೊ ಆದ ನಂತರ ಒಂದು ಹೀಗೆ ಈ ಒಂದು ಲಿಕ್ವಿಡ್ ಅಂಶಗಳನ್ನ ಏನು ಮಾಡ್ತೀವಿ, ಲಿಕ್ವಿಡ್ ನೈಟ್ರೋಜನ್ ಅನ್ನೋದು ಕೇವಲ ಐಸ್ ಕ್ರೀಮ್ಗಳಿಗೆ ಮಾತ್ರ ಬಳಸಬೇಕು, ಅದು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕಂತ ಈ ಒಂದು ಕಾಯ್ದೆ ಇದೆ ತೇಜಸ್ವಿನಿ. ಎಸ್ ವಿನೋದ್, ಈಗ ಇದರಲ್ಲಿ ಯಾವ ರೀತಿ ಕ್ರಮವನ್ನ ಕೈಗೊಂಡಿದ್ದಾರೆ ಆಹಾರ ಇಲಾಖೆಯವರು ಬ್ಯಾನ್ ಮಾಡೋ ವಿಚಾರದಲ್ಲಿ? ಅಂದ್ರೆ ತೇಜಸ್ವಿನಿ, ಈ ಒಂದು ಬ್ಯಾನ್ ಮಾಡೋ ವಿಚಾರದಲ್ಲಿ ಈಗಾಗಲೇ ಏನು ಗೋಬಿ ಮತ್ತು ಕಾಟನ್ ಕ್ಯಾಂಡಿ ಏನು ಬ್ಯಾನ್ ಮಾಡಿದ್ರು, ಅದೇ ಸೆಕ್ಷನ್ ಅಡಿ ಅಂದ್ರೆ ಆಹಾರ ಮತ್ತು ಸುರಕ್ಷತೆ ಗುಣಮಟ್ಟ ಇಲಾಖೆ ಸೆಕ್ಷನ್ ಕಾಯ್ದೆ 2006 ಸೆಕ್ಷನ್ 59 ಅಡಿಯಲ್ಲಿ ಈ ಒಂದು ಕಾಯ್ದೆಯನ್ನು ಅಂದ್ರೆ ಈ ಒಂದು ಕಾಯ್ದೆ ಅಡಿ ಯಾರು ಒಂದು ಏನು ಈ ಒಂದು ಕ್ರಮ ಕೈಗೊಳ್ತಾರೆ, ಈ ಥರ ಆಹಾರಗಳನ್ನ ಮಾಡಲಾಗುತ್ತೆ, ಮಾರ್ತಾರೆ ಮತ್ತು ಸೇಲ್ ಆಗುತ್ತೆ, ತಿಂತಿದ್ದಾರೆ ಅಂದ್ಬಿಟ್ಟು ಗೊತ್ತಾದ್ರೆ ಸೆಕ್ಷನ್ ಆಹಾರ ಮತ್ತು ಗುಣಮಟ್ಟ ಸುರಕ್ಷತೆ ಇಲಾಖೆ ಸೆಕ್ಷನ್ 2006
ಮತ್ತು 59ನೇ ಆ್ಯಕ್ಟ್ ಅಡಿಯಲ್ಲಿ ಈ ಒಂದು ಫುಡ್ನ ಬ್ಯಾನ್ ಮಾಡಲಿಕ್ಕೆ, ಒಂದು ವೇಳೆ ಅವರು ಈ ಬ್ಯಾನ್ ಮಾಡಿದ ನಂತರನವರು ಈ ಫುಡ್ಗಳನ್ನು ಮಾಡೋದಾಗಲಿ ಮತ್ತು ಮಾರೋದಾಗಲಿ ಮಾಡಿದರೆ ಅವ್ರ ಮೇಲೆ 10 ಕ್ರಮ, ಶಿಸ್ತು ಕ್ರಮ, ಅಂದರೆ ಕೋರ್ಟ್ನಲ್ಲಿ ಕೇಸ್ ಆಗ್ಬೋದು, ಅರ್ಜಿಯನ್ನು ಹಾಕ್ಬೋದು, ಮತ್ತು ಇನ್ನೊಂದು 7 ವರ್ಷ ಶಿಕ್ಷೆ ಅನುಭವಿಸ್ಬೋದು, ಮತ್ತು 10 ಲಕ್ಷ ಜೈಲು ವನವಾಸನ ಆಗ್ಬೋದು. ಮತ್ತು ಅದೇ ರೀತಿ ತದನಂತರ ಒಂದು ಕಂಡು ಬಂದರೆ ಅವ್ರ ಮೇಲೆ ಇನ್ನೂ ಹೆಚ್ಚಿನ ಕ್ರಮವನ್ನು ಕೈಗೊಳ್ಳಕ್ಕೆ ಒಂದು ಆಹಾರ ಮತ್ತು ಸುರಕ್ಷತೆ ಇಲಾಖೆ ಮುಂದಾಗಿದೆ. ತೇಜಸ್ವಿನಿ, ಧನ್ಯವಾದ ವಿನೋದ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಮತ್ತೊಂದು ಆಹಾರ ಬ್ಯಾನ್ ಮಾಡಿ ಆದೇಶ ಕೂಡ ಹೊರಡಿಸಿದ್ದಾರೆ. ನೈಟ್ರೋಜನ್ ಲಿಕ್ವಿಡ್ ಅನ್ನ ಫ್ರೀಜಿಂಗ್ ನಲ್ಲಿ ಮಾತ್ರ ಬಳಕೆ ಮಾಡಲಾಗ್ತಿತ್ತು. ಇದೀಗ ಕೇವಲ ಐಸ್ ಕ್ರೀಮ್ ನಲ್ಲಿ ಮಾತ್ರ ಬಳಕೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇತ್ತೀಚೆಗೆ ಸ್ಮೋಕಿಂಗ್ ಬಿಸ್ಕೆಟ್ ಆಹಾರ ಪದಾರ್ಥದಲ್ಲಿ ಬಳಕೆ ಮಾಡಲಾಗಿದೆ. ಸ್ಮೋಕಿಂಗ್ ಬಿಸ್ಕೆಟ್ ಅನ್ನ ಆಹಾರ ಸುರಕ್ಷತೆ ಇಲಾಖೆ ಈಗಾಗಲೇ ಬ್ಯಾನ್ ಮಾಡಿರುವಂತದ್ದು. ಈಗಾಗಲೇ ಹಲವು ದೂರು ಬಂದಿರುವ ಹಿನ್ನೆಲೆಯಲ್ಲಿ ಬ್ಯಾನ್ ಅನ್ನ ಮಾಡಲಾಗಿದೆ. ಈ ಮುಂಚೆಯೂ ಕೂಡ ಕೆಂಪು ಸುಂದರಿಯಾದ ಗೋಬಿ ಕಲರ್ ಅನ್ನು ಬ್ಯಾನ್ ಮಾಡಲಾಗಿತ್ತು. ಈಗ ಸ್ಮೋಕಿಂಗ್ ಬಿಸ್ಕೆಟ್ ಅನ್ನ ಬ್ಯಾನ್ ಮಾಡಲಾಗಿದೆ.